ಅಲ್ಲ, ನಂದೊಂದು ಮಾತು, ಈ ಅಂಬಾನಿ ಫ್ಯಾಮಿಲಿಯವ್ರಿಗೆಲ್ಲ ದೃಷ್ಟಿ ಹಾಕೋದು, ಕಣ್ಣು ಹಾಕೋದು ಅಂತಾರಲ್ಲ, ಅದೆಲ್ಲ ಆಗಲ್ವಾ? ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರೋ ಒಂದೇ ಒಂದು ಫೋಟೋ ಹಾಕಿದ್ರೆ ಸಾಕು, ವಿತಿನ್ 2 ಅವರ್ಸಲ್ಲಿ ಹಾವು ಮುನ್ಸಿ ಕಚ್ಚಾಡ್ಕೊಂಡು ಸಾಯ್ತಿರ್ತೀವಿ ಇಬ್ರು. ರೀ ನಮ್ಮ ಲಗ್ನದಾಗ ಎಷ್ಟು ತೆಳ್ಳಗಿದ್ರಿ, ಈಗ ಹೆಂಗಾಗಿರ್ ನೋಡ್ರಿ, ಎಷ್ಟು ಹೊಟ್ಟೆ ಬರಾತೈತಿ, ಎಷ್ಟು ದಪ್ಪಾಗಿರಿ. ಈಗ ಹಂಗೇನಿಲ್ಲ, ಎಲ್ಲ ನಿಮ್ಮ ಅವನ್ ಮಾತು ಕೇಳಿದಕ್ಕಾಗೈತೆ ನೋಡಿದ್ದು. ನಮ್ಮ ಅವಂದ ಏನ್ ಮಾತು ಕೇಳಿರಿ? ನಮ್ಮ ಲಗ್ನದಾಗ ನಿಮ್ಮ ಅವ್ವ ಹೇಳಿದ್ಲು, ನನ್ನ ಮಗಳು ಏನಾರ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೋರಿ ಅಂತೇಳಿ ಹಾಕೊಂಡು ಇಷ್ಟು ಹೊಟ್ಟೆ ಬಂದೈತಿ ನೋಡು. ನಮಗೆ ಖುಷಿ ಕೊಡೋ ವಿಷಯ ಅಂದ್ರೆ 1 ಅಡಿಗೆ ಮಾಡಬೇಡ, 2 ಆರಾಮಾಗಿ ಮಲ್ಕೊಂಡ್ಬಿಡು, 3 ರೀಲ್ ಮಾಡು, 4 ಶಾಪಿಂಗ್ ಮಾಡು, 5 ವಿಪರ್ಯಾಸ ಏನು ಅಂದ್ರೆ ಒಬ್ಬೊಬ್ರು ತೆಳ್ಳಕ್ಕಿರ್ತಾರೆ, ಚೆನ್ನಾಗಿ ತಿಂತಾರೆ, ದಬ್ಬನೇ ಆಗಲ್ಲ. ಆದ್ರೆ ನಾವು ರೋಡಲ್ಲಿ ಹೋಗ್ತಾ ಗೋಬಿ ಮಂಚೂರಿ ಗಾಡಿ ನೋಡಿ ಆಸೆ ಆಗಿ ಅಂತ ವಾಸನೆ ಹೇಳ್ಕೊಂಡ್ರೆ ಸಾಕು, ನಾಳೆ ಬೆಳಿಗ್ಗೆ 1 kg ದಪ್ಪ ಆಗಿರ್ತೀವಿ. ನಿಮಗ್ ಗೊತ್ತಾ, ನಮ್ ಗಂಡಂದಿರ್ಗ್ ಹಾಳ್ ಮಾಡ್ತಾರದೇ ನಾವು. ಒಂದ್ ಇಟ್ಕೊಂಡೋಳು, ಒಂದ್ ಕಟ್ಕೊಂಡೋಳು, ಇಂತ ಸೀರಿಯಲ್ ತೋರ್ಸಿದ್ರೆ ಏನ್ ಮಾಡ್ತಾರ ಪಾಪ ಅವರು, ಕೆಟ್ಟ ಕೆರ ಇಡ್ಬಿಡ್ತಾರೆ. ಆ ಹಿಟ್ಲರ್ ಕಲ್ಯಾಣ ಅಂತೂ ಲೀಲಾಗಿ ಗಂಡನ್ ಸುಖಾನೇ ಇಲ್ಲ. ಆ ಸತ್ಯ ಅಂತೂ ಮನೆಗೆ ತಗೊಂಬಂದ್ ಇಟ್ಕೊಂಡ್ಬಿಟ್ಟವ್ರು ಇನ್ನೊಬ್ರನ್ನ. ಪುಟ್ಟಕ್ಕನ್ ಮಕ್ಳಂತೂ ಯೋ ಒಬ್ರ ಇಬ್ರ ಪಾಪ ಗಂಡಸ್ರು. ಹೌದು, ನೀನ್ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ಮದ್ವೆ ಆಗೋ ಹುಡುಗ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೇಕು. ಹೌದಾ? ಇವನ್ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್. ಹೌದಾ? ಏನ್ ಆಡ್ತಾರೆ? ಇಸ್ಪೆಟ್ ಆಡ್ತಾನೆ. ಮಕ್ಕಳು ಮುಂದೆ ಯಾವ ವಿಷಯನೂ ಮಾತಾಡಬೇಡಿ, ಹೇಳ್ಬೇಡ ಅಂದಿದ್ದೆ ಕರೆಕ್ಟ್ ಆಗಿ ಹೋಗಿ ಅವ್ರ ಅಪ್ಪನ ಹತ್ರ ಹಾಗೆ ಹೇಳ್ತಾರೆ.